ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅಕ್ಕ ಕೋಪದಲ್ಲೇ ಇರ್ತಾಳೆ, ನೀವು ಸ್ವಲ್ಪ ನೋಡ್ಕೊಂಡು ಮಾತಾಡಿ ಸರ್. ಬನ್ನಿ. ನೇಹಾ, ಬೆಂಕಿಪಟ್ಟಣ ನೋಡಿದನವೇ, ಅವ್ವ ದೀಪ ಹಚ್ಚಕ್ಕೆ ಹೇಳಿದ್ಲು. ಅಯ್ಯೋ ಅಕ್ಕ, ಎಲ್ಲ ಒಟ್ಟಿಗೆ ಸೇರಿಸಿ ಮೂಟೆ ಕಟ್ಬಿಟ್ಟಿದ್ದೀನಿ. ಆ ಬೆಂಕಿಪಟ್ಟಣನೂ ಅದರಲ್ಲೇ ಇರಬೇಕು. ಹೌದಾ, ಬಿಡು ಹೋಗ್ಲಿ, ನಾನೇ ಮೆಸ್ಸಿಂದ ಹೋಗ್ತೀನಿ. ಏನ್ ಬೇಕು ಸಿಸ್ಟರ್? ಬೆಂಕಿಪಟ್ಟಣ ಬೇಕು. ಕ್ಷಮಿಸಿ ಸಿಸ್ಟರ್, ಸಿಗರೇಟ್ ಸೇದ ಹುಡುಗರು ಮಾತ್ರ ಪಟ್ನ ಮಡಿಕತ್ತಾರೆ. ನಮ್ಗೆ ಯಾರಿಗೂ ಅಭ್ಯಾಸನೇ ಇಲ್ಲ ಸಿಸ್ಟರ್. ಮೇಷ್ಟ್ರು ಬಂದ್ರಲ್ಲ, ಅವ್ರ ತವ ಇರ್ಬೋದು, ಕೇಳಿ ಸಿಸ್ಟರ್. ಏನು ಮೇಷ್ಟ್ರೆ, ನಿಮ್ಮ ತವ ಬೆಂಕಿಪಟ್ಟಣ ಐತಾ? ಸಾರಿ, ಬೆಂಕಿಪಟ್ಟಣ ಇಲ್ಲ, ಲೈಟರ್ ಇದೆ. ಮೇಷ್ಟ್ರೆ, ನಿಮ್ ತವ ಆಯ್ತಾ? ನಾ ಸುಮ್ಕೆ ತಮಾಷೆಗೆ ಹೇಳಿದ್ದು, ಮಡಿ ಕಣೆ ಬಿಟ್ಟಿದ್ದೀರಾ ಸಿಸ್ಟರ್. ಇದಕ್ಕೂ ನಂಗೂ ಸಂಬಂಧನೇ ಇಲ್ಲ ಸಿಸ್ಟರ್, ತಕೊಳ್ಳಿ. ಮೇಸ್ಟ್ರೆ, ಇದ್ಯಾಕೆ ಮಡಿಕೊಂಡಿದ್ದೀರಾ? ಅದು ಇವತ್ತೊಂದು ಎಕ್ಸ್ಪೆರಿಮೆಂಟ್ ಮಾಡೋದಿತ್ತು, ಅದಕ್ಕೆ ತಂದೆ. ಯಾಕೆ? ಸಿಗರೇಟ್ ಸೇತಾನೆ, ಹುಡುಗಿರ್ ಸವಾಸ ಐತೆ. ಜಾಬಲ್ಲಿ ಬೆಂಕಿಪಟ್ಟಣ ಮಡಗಿದ್ದ, ಆಗ ಗೊತ್ತಾಯ್ತು ಅವನು ಎಂತವನು ಅಂತ. ಹೌದೇನೆ ಸುಮಾ, ಇದನ್ನ ಕ್ಲಾಸಿಗೆ ತಕೊಂಬಂದಿದ್ರಾ? ನಮ್ಮ ಕ್ಲಾಸಲ್ಲಿ ಏನು ಎಕ್ಸ್ಪೆರಿಮೆಂಟ್ ಇರಲಿಲ್ವಲ್ಲ. ಇವ್ರ ಕ್ಲಾಸ್ಗಲ್ಲ, ಬಿ ಸೆಕ್ಷನ್ಗೆ ಇದ್ದಿದ್ದು. ಪಕ್ಕ ಸುಳ್ಳು ಹೇಳ್ತಾವ್ರೆ. ಯಾಕೆ, ಏನಾಯ್ತು ಸಹನಾ ಅವ್ರೆ? ಇದ್ರಾಗ ದೀಪ ಹಚ್ಬಾರ್ದು ಅಂತ ಹೇಳು ಸುಮಾ. ಸಹನಾ ಅವ್ರೆ, ನಿಮಗಿನ್ನೂ ನನ್ನ ಮೇಲೆ ಕೋಪ ಇದೆ ಅಂತ ನನಗೆ ಗೊತ್ತು, ಬಟ್ ಐ ಆಮ್ ರಿಯಲಿ ಸಾರಿ. ನಾನು ಸರ್ನ ಕ್ಷಮಿಸಿದ್ದೀನಿ ಅಕ್ಕಂದ್ರ, ಈಗ ನೀವಿಬ್ರು ಕ್ಷಮಿಸ್ಬಿಡಿ. 4 ಜನದಲ್ಲಿ ಅವ್ವ ನೆನ್ನೆನೇ ಕ್ಷಮಿಸಾಯ್ತು, ಈಗ ನಾನು ಕ್ಷಮಿಸಿದ್ದೀನಿ, ನೀವಿಬ್ರೇ ಬಾಕಿ. ಬೇಕಾದ್ರೆ ನಾವು ಆಚೆ ಹೋಗಿರ್ತೀವಿ. ಏನು ಬೇಡ, ಎಲ್ಲರೂ ಇಲ್ಲೇ ಇರಿ. ಅಕ್ಕನ ನಾನು ಸಮಾಧಾನ ಮಾಡೋಕ್ಕಾಗಲ್ಲ, ಆದರೆ ಸರ್ ನಿಮ್ಮ ಕ್ಷಮೆನ ನಾನು ಸ್ವೀಕರಿಸಿದ್ದೀನಿ. ಅಟ್ಲೀಸ್ಟ್ ನಿಮಗೆ ನೀವು ಸುಳ್ಳು ಹೇಳಿದ ಅರಿವಾಗಿ ನೀವೇ ಬಂದು ಕ್ಷಮೆ ಕೇಳಿದ್ರಲ್ಲ, ಅದೇ ದೊಡ್ಡ ವಿಷಯ. ಇನ್ನು ಕೆಲವ್ರು ಇರ್ತಾರೆ, ಸುಳ್ಳು ಹೇಳೋದಲ್ದೆ ಆ ಒಂದು ಸುಳ್ಳನ್ನ ಮುಚ್ಚಿಡಕ್ಕೆ ಮತ್ತೊಂದು ಸುಳ್ಳು ಹೇಳಿ, ಸುಳ್ಳು ಮೇಲೆ ಸುಳ್ಳು ಹೇಳಿ ಸುಳ್ಳಿನ ಗೋಪುರನೇ ಕಟ್ಬಿಡ್ತಾರೆ. ಆದರೆ ನೀವು ಹಾಗಲ್ವಲ್ಲ. ಸರಿ, ಅಕ್ಕ ನಿಮ್ಮನ್ನ ಕ್ಷಮಿಸೋದು ಬಿಡೋದು ಅವಳಿಗೆ ಬಿಟ್ಟಿರೋದು. ಅಣ್ಣ, ಸುಳ್ಳಿನ ಗೋಪುರ ಅಂತ ಹೇಳಿದ್ದು ನಿಂಗೇನಾ? ಡೌಟೇ ಬೇಡ, ಅದಕ್ಕೇನೋ ಡೌಟ್ ಬಂದಿದೆ. ಈ ಮನೆ, ಜಾಗ, ಮೆಸ್ಸು ಎಲ್ಲ ಸೇರಿದ್ರೆ ಎಷ್ಟಕ್ಕೆ ಹೋಗ್ಬೋದು? ಆದರೆ ಮದ್ವೆನಾದ್ರೂ ದೊಡ್ಡದಾಗಿ ಛತ್ರದಲ್ಲಿ ಮಾಡೋಣ ಅಂತ. ಪಕ್ಕದಲ್ಲಿ ಸ್ವಲ್ಪ ಜಾಗ ಇದೆ, ಅವಳಿಗೋಸ್ಕರ ಒಂದು ರೂಮ್ ಕಟ್ಟಿಸ್ಬೋದೇನೋ? ಸೀರೆ ಬಿಲ್ ಕಳಿಸ್ದಂಗೆ ಕಾರ್ ಬಿಲ್ ಪುಟ್ಟಕ್ಕನ್ ಕಳಿಸ್ಬಿಡಿ. ಮಗಳ ಜೀವನಕ್ಕಿಂತ ದುಡ್ಡೇ ಮುಖ್ಯ ಆಗೈತಾ ನಿನ್ಗೆ?
ಇವಳಿಗೆ ಅಂತ ಮಾಡಿರೋದಾದ್ರೂ ಏನು? ಅಯ್ಯಯ್ಯೋ ಪುಟ್ಟಕ್ಕ ತಲೆ ಸುತ್ತ ಬಿದ್ದೋದ್ಲು. ಎತ್ಕರೆ ಎತ್ಕರೆ ಎತ್ಕರೆ. ಅಕ್ಕ ಒಂದು ಚಂಬಲ್ ನೀರು ತಗೋಗು. ವಾದಂಡ ಅಮ್ಮರ ಆ ಗಂಗೆನಳ್ಳಿ ಗುಡಿಗೆ ನಮ್ ಕಡೆಯಿಂದ 1 ಲಕ್ಷ ರೂಪಾಯಿ ಕಳ್ಸ್ಕೊಟ್ಬಿಡು. ಆಯ್ತು ಅಮ್ಮರ. ಅದನ್ನ ಯಾವಾರದ ಲೆಕ್ಕದಾಗೆ ಸೇರಿಸ್ಬೇಡ, ಹಂಗೆ ಸರಿ ಅಮ್ಮ, ಹಿಂಗೆ ಮಾಡ. ಪುಟ್ಟಕ್ಕ ವಸಿ ಕಾರ್ನಲ್ಸು ಪುಟ್ಟಕ್ಕ ಏನಾಯ್ತು? ಅಮ್ಮರೇ ಪುಟ್ಟಕ್ಕರು ತಲೆ ಸುತ್ತ ಬಿದ್ದೋದ್ರು. ಏನಾಯ್ತು ಪುಟ್ಟಕ್ಕ? ಏನೂ ಇಲ್ಲ ಅಮ್ಮರೆ, ಅದು ನಡ್ಕೊಂಡು ಬಂದಲ್ಲ ಖುಷಿ ತಲೆ ಸುತ್ತ ಆಟಯ್ಯ. ನಡಿ ಮೊದಲು ಆಸ್ಪತ್ರೆಗೆ ಹೋಗುಮ ಬಾ. ಅಯ್ಯ ಬ್ಯಾಡಿ, ನಂಗೆ ಏನೂ ಆಗಿಲ್ಲ. ಪುಟ್ಟಕ್ಕ ಎಲ್ಲಿಂದ ನಡ್ಕೊಂಬರ್ತಿದ್ಯಾ? ಅದು ಒಬ್ಳೆ? ಅದು ಬೀಗರ ಮನೆಗೆ ಹೋಗಿದ್ದೆ. ಜೊತೆಯಾಗಿ ಯಾರು ಬರ್ನಿಲ್ವೇ? ಇಲ್ಲ, ನಾನು ಒಬ್ಳೆ ಮನೆಗೆ ಹೋಗ್ತೀನಿ. ಸರಿ, ನಾನೇ ಬಿಡ್ತೀನಿ ಬಾ. ಬ್ಯಾಡಿ, ನಾವು ಒಬ್ಳೆ ಹೋಗ್ತೀನಿ. ನಡಿ ಪುಟ್ಟಕ್ಕ, ಬಾ ಬಾ ಪುಟ್ಟಕ್ಕ, ಬಾ ಕರ್ಕೊಂಡು ಹೋಗ್ತೀನಿ ಬಾ. ನೀರು ಕುಡಿತೀಯ ಪುಟ್ಟಕ್ಕ? ಮಿಸ್ಟರ್, ನೀವು ಹಿಂಗೆ ಸುಮ್ಕೆ ಅಂತಿದ್ರೆ ನನಗೆ ಕೋಪ ಬರ್ತೈತೆ. ಏನೋ ಮಾತಾಡಿ. ಕಾಲೇಜ್ನಾಗ ಆಟೋನ್ ಮಕ್ಳಿಗೆ ಪಾಠ ಹೇಳ್ತೀರಾ, ಇಲ್ಲಿ ನಿಮ್ಮೂರ್ತವ ಕ್ಷಮೆ ಕೇಳಕ್ ಆಗಕ್ಕಿಲ್ವಾ ಮಿಸ್ಟ್ರೆ? ಸ್ನೇಹ, ಯೋನವಿ ಇದೆಲ್ಲ ಬಿಡಿ, ನಾನು ಹೋಯ್ತೀನಿ. ಏನಕ್ಕ ಸರ್ ನನ್ನ ಪ್ರಪೋಸ್ ಮಾಡಿದಂತೂ ನೋಡೋ ಭಾಗ್ಯ ಸಿಗ್ಲಿಲ್ಲ. ಅಟ್ಲೀಸ್ಟ್ ಸಾರಿ ಹೇಳಿ ಕನ್ವಿನ್ಸ್ ಮಾಡ್ತಾರ ಅಂತಾದ್ರೂ ನೋಡೋಣ. ಸರ್ ಬೇಗ ಬೇಗ. ಸಹನಾ ಅವ್ರೆ, ಐ ಆಮ್ ಸಾರಿ. ಅಯ್ಯೋ ನಂಜುಂಡೇಶ್ವರ, ಹಿಂಗೆ ಕೇಳ್ತಾರ ಮೇಷ್ಟ್ರೆ? ಓಸಿ ಫೀಲಿಂಗ್ ಮಾಡ್ಕೊಂಡು ಒಳಗಡೆಯಿಂದ ಕೇಳಿ. ನೀವೇನ್ ಶ್ರೀ ಫುಲ್ ಅನುಭವ ಇರೋ ಥರ ಉಪದೇಶ ಮಾಡ್ತಿದ್ದೀರಾ? ಅಣ್ಣ ಉಪದೇಶ ಮಾಡೋದ್ರಾಗೆಲ್ಲ ಸಖತ್ ಕಿಲಾಡಿ. ಸರಿ ಸರಿ, ಅವ್ವ ಬರೋ ಟೈಮ್ ಆಯ್ತು. ಅವಳು ಏನಾದ್ರೂ ಇದನ್ನೆಲ್ಲ ನೋಡಿದ್ರೆ ಎಲ್ರಿಗೂ ಬಾರಿಸ್ತಾಳಷ್ಟೆ. ಬಿರ್ನೆ ಮೇಷ್ಟ್ರೆ. ಸಹನಾ ಅವ್ರೆ, ಸಾಕ್ ನಿಲ್ಸಿ ಎಲ್ರೂ.
ಇದು ಹುಡುಗಾಟದ ವಿಷಯ ಅಲ್ಲ. ಸುಳ್ಳು ಹೇಳೋದ್ಮ್ಯಾಕೆ ಸೆಮೆ ಕೇಳ್ಬೋದು ಅನ್ನೋ ಯೋಚನೆ ಮನ್ಸಿಗಿದ್ರೆ ಪದೇ ಪದೇ ಸುಳ್ಳು ಹೇಳೋಕೆ ಯಾರು ಹಿಂಜರಿಯಕ್ಕಿಲ್ಲ. ಸುಳ್ಳುಗೆ ಸೆಮೆನೆ ಪರಿಹಾರ ಅಲ್ಲ. ಯಾಕೆ ಆದಿ ನಂಗೆ ಪರಿಚಯ ಸೇರು ಮುನ್ನ ದೂರ ಹೋದೆಯ ಕೇಳು ನನ್ನ ಕೊನೆಯ ಆಸೆಯ ನಾನು ನಿಮ್ಮನ್ನು ಪ್ರೀತಿಸ್ತಾ ಇದ್ದೀನಿ. ಒಂದೇ ಒಂದು ಸಾರಿ ಸಿಗುವೆಯ ಅಕ್ಕ ಅವಳಾಗವಳೆ ಸಮಾಧಾನ ಮಾಡ್ಕೋಬೇಕು, ಬೇರೆ ಏನೂ ಆಪ್ಷನ್ ಇಲ್ಲ. ಆದ್ರೂ ಅಕ್ಕನ್ ಜಾಸ್ತಿ ಆಯ್ತು. ಸರ್ ಇಷ್ಟೊಂದು ಕೇಳ್ಕೊಂಡ್ರು ಒಪ್ಪಲ್ಲ ಅಂತಿದ್ದಾಳಲ್ಲ. ಅಕ್ಕನ ಮಾತಲ್ಲೂ ನ್ಯಾಯ ಇದೆ ಕಣೆ, ಅದಕ್ಕೆ ನಾನು ಏನು ಮಾತಾಡ್ತಿಲ್ಲ. ಬಿಡು ಹೋಗ್ಲಿ, ಅವಳೇ ಸಮಾಧಾನ ಆಗ್ತಾಳೆ. ಅಣ್ಣ, ಅಕ್ಕನೇ ಹಿಂಗಿರ್ಬೇಕಾರೆ ಇನ್ನು ತಂಗಿ ನಂಗೆ ಯಾಕೋ ದೂರದಲ್ಲಿ ತಮಟೆ ಸದ್ದು ಸಾಂಬ್ರಾಣಿ ವಾಸನೆ ಬರ್ತೈತಿಕಲ್ಲ. ಅಮ್ಕೊಂಡಿರಲ್ಲ, ಮೊದಲೇ ದಿಗಿ ಬಿದ್ದೀವಿ. ಅಲ್ಲ, ಹುಡುಗಿ ಹಿಂಗೆ ಒಪ್ತೆ ಹೋದ್ರೆ ಮೇಷ್ಟು ಸುಮ್ಕೆ ಹೋಗ್ಬಿಡೋದ? ಹಿಂದೆ ಬಿದ್ದು ಸಾರಿ ಕೇಳ್ಬೇಕಪ್ಪ. ಹೇ, ಅದೆಲ್ಲ ಇಲ್ಲ. ಸಾರಿ ಕೇಳೋದಕ್ಕಷ್ಟೇ ಪರ್ಮಿಷನ್. ಹಿಂದೆ ಬೀಳೋದೆಲ್ಲ ತಪ್ಪು. ನೀವೇನ್ ಶ್ರೀ ಇಂಥ ಐಡಿಯಾ ಎಲ್ಲ ತಲೆಯಲ್ಲಿ ಇಟ್ಕೊಂಡಿದ್ದೀರಾ? ಹಂಗಲ್ಲ ಮಿಸ್ಸು, ಹಿಂದೆ ಬಿದ್ದು ಅಂದ್ರೆ ಪೀಡ್ಸಿ ಅಂತಲ್ಲ, ಪ್ರೀತಿಯಿಂದ ಕ್ಷಮೆ ಕೇಳಿ ಅಂತ. ಅಣ್ಣ, ಹೆಚ್ಚಿಗೆ ಏನು ವಾದ ಮಾಡೋಕೆ ಹೋಗ್ಬೇಡ ಕಣ. ಅದಕ್ಕೆ ಈಗಲೇ ಕೆಂಗಣ್ ಬಿಡ್ತಾವ್ರೆ ಕಣ್ಣ. ಅಯ್ಯೋ ಅಕ್ಕ, ಸರ್ ಕ್ಷಮೆ ಕೇಳೋದಿರ್ಲಿ. ಸ್ನೇಹಕ್ಕ, ಈಗ ನೀ ಕ್ಷಮೆ ಕೇಳೋ ಪರಿಸ್ಥಿತಿ ಬರ್ತಾ ಇದೆ. ಸಜ್ಜ, ನಾನೆಲ್ಲ ಬೇಸರ ಮಾಡ್ಕೊಂಡು ಕ್ಷಮೆ ಕೇಳಿ ಅನ್ನಕ್ಕಿಲ್ಲ. ಶ್ರೀ, ನಿಮ್ಗೆಲ್ಲ ಹೇಳಿದ್ದು ಬಂಗಾರಮ್ಮನ್ ಕಾರ್ ಬಂದು ನಿಂತಿದೆ. ಬಾ ಪುಟ್ಟಕ್ಕ, ಹುಷಾರಾಗಿ ನಿಧಾನಕ್ಕೆ. ಅವ್ವ, ನಿಧಾನ ನಿಧಾನ ನಿಧಾನ. ಈಗ ಹೊಟ್ಟೆ ತಣ್ಣಗಾಯ್ತು. ನೀವು ಬಂದಿದ್ದು ನಮ್ಮ ತುಂಬಾ ಸಹಾಯ ಆಯ್ತು. ನಾನ್ ಬಂದಿದ್ದು ನನ್ಗೂ ಒಳ್ಳೇದಾಯ್ತು. ಬರೀ ನೀವೇ ಮಾತಾಡಿದಿದ್ರೆ ಆ ಪುಟ್ಟಕ್ಕ ಮಾತಂಗೆ ಮೋಡಿ ಮಾಡಿ ಹೊಂಟೋಗಿರೋಳು. ಈಗ ದುಡ್ಡು ವಂಚಿಸ್ಲೇಬೇಕವಳು. ಅಷ್ಟು ದುಡ್ಡು ನಮ್ಮ ಕೈ ಸೇರಿದ್ರೆ ಸಾಕು. ಅವಳಿಂದ ಎಲ್ಲಾಗತ್ತೆ? ಇದೇ ನಿಂಗೆ ಹೇಳಿದ್ರಿ. ಅವಳು ನೋಡಕ್ ಹಂಗ ಅವಳೆ ಅಟಯ್ಯ, ಆದ್ರೆ ಅವಳ ತವ ಸಾನೆ ದುಡ್ಡೈತೆ.
ಹೌದಾ? ಅವಳು ಒಬ್ಳನ್ನೇ ಬರಕ್ ಹೇಳಿದ್ದು ಒಳ್ಳೇದೇ ಆಯ್ತು. ಅದಕ್ಕೆ ನಾನು ನನ್ನ ಮಗಳು ಅಳಿಯನ್ನ ಹೊರಗಡೆ ಕಳ್ಸಿದ್ದೀನಿ. ಅಯ್ಯೋ ನೀವೇನ್ ದಿಗುಲ್ ಬೀಳ್ಬೇಡಿ. ಪುಟ್ಟಕ್ಕ ಈ ವಿಷಯನ ಅವಳ ಮಗಳು ತಾವು ಹೇಳೋಕಿಲ್ಲ. ವಿಷಯ ಏನಾದ್ರೂ ಎಳ್ಳೋಳು ಗೊತ್ತಾಗ್ಬಿಟ್ರೆ ಅವಳೇ ಕುಂದಾಡಿ ಮದ್ವೆ ನಿಲ್ಸ್ಬಿಡ್ತಾಳೆ. ಹೌದಾ? ಹಂಗಂತ ನೀವೇ ಹೋಗಿ ಹೇಳ್ಬಿಡ್ಬೇಡಿ. ಆಮೇಲೆ ನಿಮ್ ಮಗನ್ ಮಾತ್ರ ಕರ್ಕೊಂಡೋಗಿ ಮದ್ವೆ ಮಾಡಿಸ್ಬಿಡ್ತಾಳೆ. ಸರಿ ಗೊತ್ತಾಯ್ತು, ನಾನು ಬರ್ತೀನಿ. ಈಗ ಸಣ್ಣದಿಂದ ಆ ಪುಟ್ಟಕ್ಕ ನರ್ಕ ಯಾತನೆ ಅನುಭವಿಸ್ತಾಳೆ. ನೀವು ಆರಾಮಾಗಿ ಕುರ್ಚಿ ಹಾಕೊಂಡು ವರಿಕಂಡು ಕುಂತ್ಕೊಳ್ಳಿ. ಪುಟ್ಟಕ್ಕ ಈಗ ಚಿನ್ನದ ಮೊಟ್ಟೆ ಇಡೋ ಕೋಳಿ. ತಾಳ್ಮೆ ಇದ್ದಷ್ಟು ಲಾಭ ಜಾಸ್ತಿ. ಬರ್ತೀನಿ. ನಿಧಾನ ಪುಟ್ಟಕ್ಕ ಹುಷಾರ್. ಇಲ್ಲೇ ಕೂತ್ಕೋತೀನಿ. ಆಯ್ತಾಯ್ತು, ಕುಂತ್ಕ. ಅವ್ವ ಏನಾಯ್ತವ? ಯೋನಿಲ್ಲವ, ಪುಟ್ಟಕ್ಕಂಗೆ ಬಸಿ ಸುಸ್ತಾಗಿತ್ತು, ಅದಕ್ಕೆ ನಾನೇ ಕಾರ್ನ ಕರ್ಕೊಂಬಂದೆ. ಹೋಗ್ ಕುಡಿಯಕ್ಕೆ ನೀರು ತಕೊಂಬ ಹೋಗ್. ಸರಿ ಅಮ್ಮವ್ರೆ. ನೀನೇನಕ್ಕ ಇನ್ನೂ ಇಲ್ಲೇ ನಿಂತಿದ್ಯಾ? ಹೋಗ್ ಬಚ್ಚಿಟ್ಕೋ. ಅವಂಗೇನೋ ಆಗಿದೆ ಕಣೆ. ಅಯ್ಯೋ ಅಕ್ಕ, ಅದನ್ನ ನಾವು ನೋಡ್ಕೋತೀವಿ, ನೀನ್ ಹೋಗು. ಬಂಗಾರಮ್ಮ ಹೋದ್ಮೇಲೆ ಬರುವಂತೆ. ಹೋಗಕ್ಕ. ಸರಿ. ಶ್ರೀ, ನೀವ್ಯಾಕೆಲ್ಲಿ ಬಚ್ಚಿಟ್ಕೋತಿದ್ದೀರಾ? ಹೌದಲ್ವಾ, ನಾನ್ಯಾಕೆ ಇವಳು ತಗೊಂಡು ಬಚ್ಚಿಟ್ಕೊಂಡೆ? ಆಚೆ ನೋಡ್ಬೇಕಿತ್ತು. ಅಣ್ಣ ಇಲ್ಲಿ ಅತ್ತಿಗೆ ಜೊತೆಲಿ ಅತ್ತಿಗೆಯಲ್ಲಿ ಕೋಣೆಲಿ ಅಂದ್ರೆ ಅಣ್ಣ ಅತ್ತಿಗೆ ಇಬ್ರು ಒಂದೇ ಕೋಣೆಲಿ ಅವ್ರ. ಅಯ್ಯೋ, ಹೇಳಿ ಶ್ರೇ, ಬಂಗಾರಮ್ಮ ನಿಮ್ಗೆ ಪರಿಚಯ ಇರೋರಲ್ವಾ? ನೀವ್ಯಾಕೆ ಬಚ್ಚಿಟ್ಕೋತಿದ್ದೀರಾ? ಮೆಸೋ ಪರಿಚಯವ್ರೆ ಅಂದ ಮಾತ್ರಕ್ಕೆ ಬೈಯಕ್ಕಿಲ್ಲ ಅನ್ಕೊಂಡ್ರ. ಇವತ್ತು ನಾನು ನನ್ನ ಸಾಹೇಬ್ರಿಗೆ ಸುಳ್ಳು ಹೇಳಿ ಬಂದೀನಿ. ನಾನು ಇಲ್ಲಿದ್ದೀನಂತೆ ಅವ್ರು ಹೋಗಿ ಹೇಳ್ಬಿಟ್ರೆ ಆಟ ಏನು ಅನ್ಕತೆ. ನೀವು ಕೆಲ್ಸಕ್ಕೆ ರಜಾ ಹಾಕಿ ಯಾಕೆ ಬರೋಕೆ ಹೋದ್ರಿ? ನಾನು ಹೇಳಿಲ್ವಾ ನಿಮಗೆ ಶ್ರೇ ಹೀಗೆಲ್ಲ ಮಾಡಬೇಡಿ ಅಂತ? ಅಯ್ಯೋ ಮೆಸೋ, ಅಲ್ಲೇನು ಕೆಲಸನೇ ಇಲ್ಲ, ಸುಮ್ಗೆ ಕುಂತಿರ್ಬೇಕು. ಬೋರ್ ಆಯ್ತದೆ, ಅದಕ್ಕೆ ಇಲ್ಲಿ ಬಂದೆ. ಲೇ ಗಂಟೆ, ಒಂದು ಸುಳ್ಳು ಮುಚ್ಚಾಕಕ್ಕೆ ಒಂದ್ರ ಮ್ಯಾಕ್ ಒಂದು ಹೇಳ್ತಾನೆ ಹೋಯ್ತಿದ್ಯಲ್ಲೋ. ಇನ್ ಕೆಲವ್ರು ಇರ್ತಾರೆ, ಸುಳ್ಳು ಹೇಳೋದಲ್ದೆ ಆ ಒಂದ್ ಸುಳ್ಳನ್ನ ಮುಚ್ಚಿಡಕ್ಕೆ ಮತ್ತೊಂದು ಸುಳ್ಳು ಹೇಳಿ, ಸುಳ್ಳು ಮೇಲೆ ಸುಳ್ಳು ಹೇಳಿ ಸುಳ್ಳಿನ ಗೋಪುರನೇ ಕಟ್ಬಿಡ್ತಾರೆ. ನಂಗೂ ಹೀಗೆ ಬಚ್ಚಿಟ್ಕೊಳ್ಳೋಕೆ ಇಷ್ಟ ಇಲ್ಲ. ಸೀದಾ ಆ ಬಂಗಾರಮ್ಮನ ಹತ್ರ ಹೋಗಿ ನಾನೇ ಪುಟ್ಟಕ್ಕನ 2ನೇ ಮಗಳು ಅಂತ ಹೇಳ್ಬಿಡೋಣ ಅನಿಸ್ತಿದೆ. ಆದರೆ ಅಕ್ಕನ ಮದುವೆ ಅಂತ ಸುಮ್ಮನಿದ್ದೀನಿ. ಮುರಳಿ ಸರ್ ಅಪ್ಪ ಅಮ್ಮನ ಒಪ್ಸೋದ್ರಲ್ಲಿ ಬಂಗಾರಮ್ಮಂದು ಸಪೋರ್ಟ್ ಇದೆ ಅನ್ನೋದು ಇನ್ನೊಂದು ಕಾರಣ. ಅದಕ್ಕೆ ಸುಮ್ಮನೆ ಯಾಕೆ ಜಗಳ ಅಂತ ನಾನು ಸುಮ್ಮನೆ ಇದ್ದೀನಿ. ಒಳ್ಳೇದು ಮಾಡಿದ್ರಿ ಮಿಸ್ಸು. ಬಾಬಾ ಅಬ್ಬಾ ನೀರು ಕುಡಿ. ಮನೆ ಗಂಟ ಬಂದು ಬಿಟ್ಬಿಟ್ಟು ಹೋಯ್ತಾ ಇದ್ದೀರಿ. ಶಾನ ಧನ್ಯವಾದಗಳು. ಇದೇನು ಪುಟ್ಟಕ್ಕ, ನನಗೆ ಧನ್ಯವಾದಗಳನ್ನೆಲ್ಲ ಹೇಳ್ಕೊಂಡು. ಶ್ರೀ, ಬಂಗಾರಮ್ಮ ಹೋಗಿರ್ತಾರನ್ಸತ್ತೆ, ಬನ್ನಿ ನೋಡೋಣ. ಮದ್ವೆ ಕೆಲಸ ಅದು ಇದು ಅಂತೆಲ್ಲ ತಲೆಗೆ ಹಚ್ಕೊಂಡು ನಿಮ್ಮ ಹಬ್ಬ ಆರೋಗ್ಯನ ನೋಡ್ಕೊತಾ ಇಲ್ಲ. ನೀವಾರ ನೋಡ್ಕೊಳ್ರವ. ಬಿಸಿಲ್ನಾಗೆಲ್ಲ ಓಡಾಡ್ತಿದ್ದೆ, ತಲೆನಾಗ 100 ಸಿಂತೆ, BP ಎಲ್ಲೋ ಹೆಚ್ಚು ಕಮ್ಮಿ ಆಗಿರ್ಬೇಕು. ಹುಷಾರು. ಅಯ್ಯೋ, ಅವತ್ತು ತಲೆ ಸುತ್ತ ಬಿದ್ದೋದ್ಲಾ?
ಇನ್ ಮುಂದೆ ನೀನ್ ಯಾವ್ದಕ್ಕೂ ಓಡಾಡಂಗಿಲ್ಲ ಪುಟ್ಟಕ್ಕ. ನಿಂಗೆ ಆಳುಗಳು ಬೇಕು ಅಂದ್ರೆ ಅವಳು ನಾನು ಕಳಿಸ್ತೀನಿ. ಬ್ಯಾಡಿ ಅಮ್ಮವ್ರೆ. ಹೌದು, ನನ್ನ ಮಗಂಗೆ ಹೋಗು ಅಂತ ಹೇಳಿದ್ನಲ್ಲ, ಬಂದಿಲ್ವೇನವ?